ನಮಸ್ತೆ ಮಕ್ಕಳ. ಇವತ್ತಿನ ಪ್ರಾಬ್ಲಮ್ ನೋಡಿ ಈ ಥರ ಇದೆ. ಪಾಯಿಂಟ್ಸ್ ಪಿ ಕ್ಯೂ ಆರ್ ಆ್ಯಂಡ್ ಎಸ್ ಲೈ ಆನ್ ಎ ಲೈನ್ ಆ್ಯಸ್ ಶೋನ್ ಬಿಲೋ. ಇಫ್ ಕ್ಯೂ ಆ್ಯಂಡ್ ಆರ್ ಆರ್ ದಿ ಮಿಡ್ ಪಾಯಿಂಟ್ಸ್ ಆಫ್ ಲೈನ್ ಸೆಗ್ಮೆಂಟ್ಸ್ ಪಿ ಆರ್ ಆ್ಯಂಡ್ ಕ್ಯೂ ಎಸ್ ರೆಸ್ಪೆಕ್ಟಿವ್ಲಿ, ದೆನ್ ಶೋ ದಟ್ ಪಿ ಆರ್ ಈಸ್ ಈಕ್ವಲ್ ಟು ಕ್ಯೂ ಎಸ್. ಸೊ ಫಸ್ಟು ಮಕ್ಕಳ ಇದನ್ನು ಪ್ರಾಬ್ಲಮ್ನ ಅರ್ಥ ಮಾಡ್ಕೊಳ್ಳೋಣ. ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ದೆರ್ ಈಸ್ ಎ ಲೈನ್. ಓಕೆ, ಈ ಲೈನ್ಗೆ ಬೇಕಾದ್ರೆ ನೀವು ಎಲ್ ಅಂತ ಕರಿಬೋದು. P, Q, R and S are the points on the line. If Q and R are the midpoints of the line segments P, R and Q, S ಅಂತ ಹೇಳ್ತಿದ್ದಾನೆ. ಅಂದರೆ ಅರ್ಥ ಏನು ಗೊತ್ತಾ? Q is the midpoint of line segment P, R ಅಂತ. Q is the midpoint of the line segment P, R. midpoint ಅಂದರೆ ಏನು? ಎಕ್ಸಾಕ್ಟ್ಲಿ ಮಿಡ್ವೇ ಇದೆ ಅಂತ. ಅಂದರೆ ಅರ್ಥ ಪಿ ಕ್ಯೂ ಲೆಂತು ಮತ್ತು ಕ್ಯೂ ಆರ್ ಲೆಂತು ಈಕ್ವಲ್ ಆಗಿದೆ ಅಂತ. ಜಾಮಿಟ್ರಿಯಲ್ಲಿ ನಾವು ಈ ಥರ ಮಾರ್ಕ್ ಮಾಡ್ತೀವಿ ಮಕ್ಕಳ. ಪಿ ಕ್ಯೂ ಲೆಂತು ಮತ್ತು ಕ್ಯೂ ಆರ್ ಲೆಂತು ದೇ ಆರ್ ಈಕ್ವಲ್ ಅಂತ. ಅದೇ ಥರ ಅವ್ರೇನು ಹೇಳ್ತಿದ್ದಾರೆ, ಆರ್ ಈಸ್ ದ ಮಿಡ್ ಪಾಯಿಂಟ್ ಆಫ್ ಕ್ಯೂ ಎಸ್ ಅಂತ. ಸೊ ಕ್ಯೂ ಎಸ್ ಅಂದರೆ ಇದು, ದಿಸ್ ಈಸ್ ಕ್ಯೂ ಎಸ್, ದಿಸ್ ಈಸ್ ಲೈನ್ ಸೆಗ್ಮೆಂಟ್ ಕ್ಯೂ ಎಸ್. ಆರ್ ಈಸ್ ದ ಮಿಡ್ ಪಾಯಿಂಟ್ ಆಫ್ ಕ್ಯೂ ಎಸ್. ಅಂದರೆ ಅರ್ಥ ಏನು? ಕ್ಯೂ ಆರ್ ಮತ್ತು ಆರ್ ಎಸ್ ಲೆಂತು ಸಮ ಇದೆ ಅಂತ. R is the midpoint of QS. Okay. ನಾವು ಏನು ತೋರಿಸ್ಬೇಕು? We have to show that PR is equal to QS ಅಂತ ನಾವು ತೋರಿಸ್ಬೇಕು. ಮಕ್ಕಳ, ಈ ಪ್ರಾಬ್ಲಮ್ ಮಾಡಬೇಕಾದ್ರೆ ನಾವು ಅಗೈನ್ ಯೂಕ್ಲಿಡ್ಸ್ ಆಕ್ಸಿಯಾಮ್ಸ್ ಯೂಸ್ ಮಾಡ್ತೀವಿ. ಈ ಪ್ರಾಬ್ಲಮಲ್ಲಿ ನಾವು ಎರಡು ಆಕ್ಸಿಯಾಮ್ಸ್ನ ಯೂಸ್ ಮಾಡಬೇಕಾಗತ್ತೆ. ಯಾವ್ದ್ಯಾವುದು ಅಂತಂದರೆ, ಮೊದಲನೇದು ನಿಮಗೆ ಗೊತ್ತಿರುವಂಥ ಆಕ್ಸಿಯಾಮ್ಸೇ, ಥಿಂಗ್ಸ್ ವಿಚ್ ಆರ್ ಈಕ್ವಲ್ ಟು ದ ಸೇಮ್ ಥಿಂಗ್ ಆರ್ ಈಕ್ವಲ್ ಟು ಒನ್ ಅನದರ್ ಅಂತ. ಕ್ವಿಕ್ಕಾಗಿ ಇದು ಈ ಆಕ್ಸಿಯಮ್ ಅಂದರೆ ಏನು ಅರ್ಥ ಮಾಡ್ಕೊಳ್ಳೋಣ. ಥಿಂಗ್ಸ್ ವಿಚ್ ಆರ್ ಈಕ್ವಲ್ ಟು ದ ಸೇಮ್ ಥಿಂಗ್ ಆರ್ ಈಕ್ವಲ್ ಟು ಒನ್ ಅನದರ್. ಮಕ್ಕಳು ಅಸ್ಯೂಮ್ ಮಾಡ್ಕೊಳ್ಳಿ, ಎ ಈಸ್ ಈಕ್ವಲ್ ಟು ಒಂದು ವ್ಯಾಲ್ಯೂ ಕೊಡೋಣ 12, ಎಗೆ ವ್ಯಾಲ್ಯೂ ಕೊಡೋಣ 12 ಆ್ಯಂಡ್ ಬಿ ಈಸ್ ಆಲ್ಸೋ ಈಕ್ವಲ್ ಟು 12. ಎ ವ್ಯಾಲ್ಯೂ 12, ಬಿ ವ್ಯಾಲ್ಯೂ 12. So there are two things. ಯಾವುದು? A and B are the two things. These two things are equal to the same thing which is 12. A and B are equal to the same thing which is 12. So ನಾವು ಈ ಥರ ಕನ್ಕ್ಲೂಡ್ ಮಾಡ್ಬೋದಾ? Therefore ನಾವೇನು ಕನ್ಕ್ಲೂಡ್ ಮಾಡ್ಬೋದು? A must be equal to B. A must be equal to B. ನೋಡಿ, ಥಿಂಗ್ಸ್ ಅಂದರೆ ಎ ಆ್ಯಂಡ್ ಬಿ, ದೇ ಆರ್ ಈಕ್ವಲ್ ಟು ದ ಸೇಮ್ ಥಿಂಗ್ ವಿಚ್ ಈಸ್ 12. ಇಫ್ ದೇ ಆರ್ ಈಕ್ವಲ್ ಟು ದ ಸೇಮ್ ಥಿಂಗ್, ದೆನ್ ವಿ ಕ್ಯಾನ್ ಕನ್ಕ್ಲೂಡ್ ದ್ಯಾಟ್ ಎ ಮಸ್ಟ್ ಬಿ ಈಕ್ವಲ್ ಟು ಬಿ. ದೋಸ್ ಟೂ ಥಿಂಗ್ಸ್ ಆರ್ ಈಕ್ವಲ್ ಟು ಒನ್ ಅನದರ್. ಇದನ್ನೇ ನಾವು ಇನ್ನೂ ಜನರಲ್ ಆಗಿ ಏನಂತ ಬರಿತೀವಿ? ಇಫ್ ಎ ಈಸ್ ಈಕ್ವಲ್ ಟು ಲೆಟ್ಸ್ ಸೇ ಸಿ ಆ್ಯಂಡ್ ಬಿ ಈಸ್ ಆಲ್ಸೋ ಈಕ್ವಲ್ ಟು ಸಿ, then we can write that A is equal to B. A is equal to B. ಇಲ್ಲಿ ಸೇಮ್ ಥಿಂಗ್ ಅಂದರೆ ಮಕ್ಕಳ C. Both A and B are equal to the same thing which is C. ಸೊ ಇದೊಂದು ಆಕ್ಸಿಯಾಮ್ ನಾವು ಯೂಸ್ ಮಾಡ್ತೀವಿ. ಇನ್ನೊಂದು ಆಕ್ಸಿಯಾಮ್ ಯಾವ್ದು ಯೂಸ್ ಮಾಡ್ತೀವಿ ಅಂತಂದರೆ, ಇಫ್ ಈಕ್ವಲ್ಸ್ ಆರ್ ಆ್ಯಡೆಡ್ ಟು ಈಕ್ವಲ್ಸ್, ದ ಸಮ್ಸ್ ಆರ್ ಆಲ್ಸೋ ಈಕ್ವಲ್. ಸೊ ಇದು ಈ ಆಕ್ಸಿಯಾಮ್ನ ಅರ್ಥ ಮಾಡ್ಕೊಳ್ಳೋಣ ಮಕ್ಕಳ. ಸಪೋಸ್ ನೋಡಿ, 10 ಈಸ್ ಈಕ್ವಲ್ ಟು 10 ಅಂತ ಬರಿತೀನಿ. ಆಬ್ವಿಯಸ್ ಅಲ್ವಾ ಇದು? ಲೆಫ್ಟ್ ಹ್ಯಾಂಡ್ ಸೈಡು 10 ಇದೆ, ರೈಟ್ ಹ್ಯಾಂಡ್ ಸೈಡ್ ಕೂಡ 10 ಇದೆ. ಬೋತ್ ಆರ್ ಈಕ್ವಲ್. ಸಪೋಸ್ ನಾನು ಆನ್ ಬೋತ್ ಸೈಡ್ಸ್ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡ್ ನಾನು ಸೇಮ್ ಕ್ವಾಂಟಿಟಿ ಆ್ಯಡ್ ಮಾಡ್ತೀನಿ. ಲೆಟ್ಸ್ ಸೇ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಐ ಆ್ಯಡ್ 11, ರೈಟ್ ಹ್ಯಾಂಡ್ ಸೈಡ್ಗೂ ಕೂಡ ಐ ಆ್ಯಡ್ 11. ಓಕೆ, ಇದನ್ನು ನಾವೇನಂತ ಕರಿತೀವಿ? ಸಮ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಸಮ್. ಇದನ್ನು ನಾವು ಸಮ್ ಅಂತ ಕರಿತೀವಿ. ಸೊ ವಾಟ್ ಈಸ್ ದ ಸಮ್? 10 ಪ್ಲಸ್ 11 ಅಂತಂದರೆ 21. ವಾಟ್ ಈಸ್ ದ ಸಮ್ ಆಫ್ ದಿ ರೈಟ್ ಹ್ಯಾಂಡ್ ಸೈಡ್? ಇಟ್ ಈಸ್ 21. ನೋಡಿದ್ರ? ಬೋತ್ ಆರ್ ಈಕ್ವಲ್. ಬೋತ್ ಆರ್ ಈಕ್ವಲ್. ದ ಸಮ್ಸ್ ಆರ್ ಆಲ್ಸೋ ಈಕ್ವಲ್. ಸೊ ಈ ಆಕ್ಸಿಯಮ್ ಏನು ಹೇಳುತ್ತೆ? ಇಫ್ ಈಕ್ವಲ್ಸ್ ಆರ್ ಆ್ಯಡೆಡ್ ಟು ಈಕ್ವಲ್ಸ್, ನಾವು ಸ್ಟಾರ್ಟ್ ಮಾಡಿದ್ದು ಇಲ್ಲಿಂದ, ದೀಸ್ ಟು ಆರ್ ಈಕ್ವಲ್ಸ್. ಈ ಈಕ್ವಲ್ಸ್ಗೆ, ಈ ಈಕ್ವಾಲಿಟಿಗೆ ನಾವು ಈಕ್ವಲ್ ಕ್ವಾಂಟಿಟೀಸ್ ಆ್ಯಡ್ ಮಾಡಿದ್ರೆ, ಅಂದರೆ 11 ಮತ್ತು 11 ಆ್ಯಡ್ ಮಾಡಿದರೆ ನಮಗೆ ಸಮ್ ಏನು ಸಿಗುತ್ತೆ? ಅದು
ಈಕ್ವಲ್ ಆಗಿರುತ್ತೆ. 21 = 21. ಇದನ್ನೇ ನಾವು ಜೆನ್ರಿಕ್ ಆಗಿ ಬರಿತೀವಿ ಮಕ್ಕಳ. ಏನಂತ ಬರಿತೀವಿ? ಇಫ್ ಎ ಈಸ್ ಈಕ್ವಲ್ ಟು ಬಿ ದೆನ್ ಎ ಪ್ಲಸ್ ಸಿ ಮಸ್ಟ್ ಬಿ ಈಕ್ವಲ್ ಟು ಬಿ ಪ್ಲಸ್ ಸಿ. ಸೊ ಇಲ್ಲಿ ನಾವು ಸೇಮ್ ಕ್ವಾಂಟಿಟಿ ಸಿನ ಬೋತ್ ಸೈಡ್ಸ್ ಆಫ್ ದಿ ಈಕ್ವಾಲಿಟಿ ಆ್ಯಡ್ ಮಾಡಿದ್ದೀವಿ. ಓಕೆ, ಸೊ ಇವೆರಡೂ ಆಕ್ಸಿಯಮ್ಸ್ನ ಯೂಸ್ ಮಾಡಿಕೊಂಡು ನಾವು ಈ ಒಂದು ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡ್ಬೋದು ನೋಡೋಣ. ಸೊ ಈಗ ನಾವು ಪ್ರಾಬ್ಲಮ್ಗೆ ವಾಪಸ್ ಬಂದರೆ ಮಕ್ಕಳ, ಓಕೆ ಹೇಗೆ ಮಾಡೋದು ನೋಡಿ. ಫಸ್ಟು ಅವ್ರು ಏನು ಕೊಟ್ಟಿದ್ದಾರೆ ಅಲ್ಲಿಂದ ನಾವು ಪ್ರಾರಂಭ ಮಾಡೋಣ ಸಾಲ್ವ್ ಮಾಡೋದಕ್ಕೆ. ಫಸ್ಟ್ ಏನು ಕೊಟ್ಟಿದ್ದಾರೆ ಅವರು, ಈ ಥರ ಬರ್ಕೊಳ್ಳಿ. ಕ್ಯೂ ಈಸ್ ದ ಮಿಡ್ ಪಾಯಿಂಟ್ ಆಫ್ ಪಿ ಆರ್ ಅಂತ ಕೊಟ್ಟಿದ್ದಾರೆ. ಲೈನ್ ಸೆಗ್ಮೆಂಟ್ ಪಿ ಆರ್. ದಿಸ್ ಈಸ್ ಗಿವನ್ ಬ್ರ್ಯಾಕೆಟಲ್ಲಿ ಗಿವನ್ ಅಂತ ಬರೀಬೇಕು. ಕ್ಯೂ ಈಸ್ ದ ಮಿಡ್ ಪಾಯಿಂಟ್ ಆಫ್ ಪಿ ಆರ್. ಕ್ಯೂ ಈಸ್ ದ ಮಿಡ್ ಪಾಯಿಂಟ್ ಆಫ್ ಪಿ ಆರ್ ಅಂದರೆ ಅರ್ಥ ಏನು? ದೇರ್ ಫೋರ್ ಪಿ ಕ್ಯೂ ಮಸ್ಟ್ ಬಿ ಈಕ್ವಲ್ ಟು ಕ್ಯೂ ಆರ್. ಮಿಡ್ ಪಾಯಿಂಟ್ ಅಂದರೆ ಅರ್ಥ ಪಿ ಕ್ಯೂ ಇದೆಯಲ್ಲ, ದಿಸ್ ಲೆಂತ್ ಮಸ್ಟ್ ಬಿ ಈಕ್ವಲ್ ಟು ದಿಸ್ ಲೆಂತ್ ಕ್ಯೂ ಆರ್. ಓಕೆ, ಇದನ್ನು ನಾನು ಈಕ್ವೇಷನ್ 1 ಈಕ್ವಾಲಿಟಿ 1 ಅಂತ ಕರಿತೀನಿ. ನೆಕ್ಸ್ಟು ಇನ್ನೇನು ಕೊಟ್ಟಿದ್ದಾರೆ ಅವರು? ಆರ್ ಈಸ್ ದ ಮಿಡ್ ಪಾಯಿಂಟ್ ಆಫ್ ಕ್ಯೂ ಎಸ್ ಅಂತ ಕೊಟ್ಟಿದ್ದಾರೆ. ದಿಸ್ ಈಸ್ ಆಲ್ಸೋ ಗಿವನ್. ದೇರ್ ಫೋರ್ ಮೇಲಿನ ಥರನೇ ನಾವೇನಂತ ಬರಿಬೋದು? ದೇರ್ ಫೋರ್ ಕ್ಯೂ ಆರ್ ಮಸ್ಟ್ ಬಿ ಈಕ್ವಲ್ ಟು ಆರ್ ಎಸ್. ಇದನ್ನು ನಾನು ಈಕ್ವೇಷನ್ 2 ಅಂತ ಕರಿತೀನಿ. ಈಕ್ವೇಷನ್ 2. ಓಕೆ, ಸೊ ಈಗ ನೋಡಿ ಮಕ್ಕಳ, ಫ್ರಮ್ 1 and 2 ಈಕ್ವೇಷನ್ 1 ಮತ್ತು ಈಕ್ವೇಷನ್ 2ನ ನೀವು ಗಮನಿಸಿ. ಫ್ರಮ್ 1 and 2 ಪಿ ಕ್ಯೂ ಈಸ್ ಈಕ್ವಲ್ ಟು ಕ್ಯೂ ಆರ್. ನಾನು ಹಾಗೆ ಬರ್ಕೊಳ್ತೀನಿ. ಮತ್ತು ಈಕ್ವೇಷನ್ 2ನ ಗಮನಿಸಿ ಮಕ್ಕಳ, ಏನು ಹೇಳ್ತಿದೆ? ಕ್ಯೂ ಆರ್ ಈಸ್ ಈಕ್ವಲ್ ಟು ಆರ್ ಎಸ್ ಅಂತ ಹೇಳ್ತಾ ಇದೆ. ಈ ಕ್ಯೂ ಆರ್ ಈಸ್ ಈಕ್ವಲ್ ಟು ಆರ್ ಎಸ್ನ ನಾನು ಆರ್ ಎಸ್ ಈಸ್ ಈಕ್ವಲ್ ಟು ಕ್ಯೂ ಆರ್ ಅಂತ ಬರ್ಕೋಬೋದಲ್ವಾ? ಕ್ಯೂ ಆರ್ ಈಸ್ ಈಕ್ವಲ್ ಟು ಆರ್ ಎಸ್ ಅಂದರೂ ಒಂದೇ, ಆರ್ ಎಸ್ ಈಸ್ ಈಕ್ವಲ್ ಟು ಕ್ಯೂ ಆರ್ ಅಂದರೂ ಒಂದೇ. ಓಕೆ, ಸೊ ಈಗ ದಯವಿಟ್ಟು ಇವೆರಡನ್ನೂ ಗಮನಿಸಿ ಮಕ್ಕಳ, ಪಿ ಕ್ಯೂ ಈಸ್ ಈಕ್ವಲ್ ಟು ಕ್ಯೂ ಆರ್ and RS is also equal to QR. This is the same quantity. ಹಾಗಾದರೆ ನಾವು ಯಾವ ಆಕ್ಸಿಯಮ್ ಯೂಸ್ ಮಾಡ್ಬೋದು ಈ ಸಂದರ್ಭದಲ್ಲಿ ಅಂತಂದರೆ, ಇಫ್ ಥಿಂಗ್ಸ್ ವಿಚ್ ಆರ್ ಈಕ್ವಲ್ ಟು ದ ಸೇಮ್ ಥಿಂಗ್ ಆರ್ ಈಕ್ವಲ್ ಟು ಒನ್ ಅನದರ್. ಹೌದಾ? ದೀಸ್ ಟು ಆರ್ ದ ಥಿಂಗ್ಸ್. ಪಿ ಕ್ಯೂ ಆ್ಯಂಡ್ ಆರ್ ಎಸ್ ಆರ್ ದ ಟೂ ಥಿಂಗ್ಸ್. ದೇ ಆರ್ ಈಕ್ವಲ್ ಟು ದ ಸೇಮ್ ಥಿಂಗ್ ಕ್ಯೂ ಆರ್. ಸೊ ನಾನು ಈ ಥರ ಬರಿತೀನಿ. ದಿಸ್ ಇಂಪ್ಲೈಸ್ ಏನಂತ ಬರೀಬೋದು? ಪಿ ಕ್ಯೂ ಈಸ್ ಈಕ್ವಲ್ ಟು ಆರ್ ಎಸ್ ಅಂತ ಬರೀಬೋದು. ಸೊ ದಿಸ್ ಈಸ್ ಎ ವೆರಿ ಇಂಪಾರ್ಟೆಂಟ್ ರಿಸಲ್ಟ್. ನಾವಿನ್ನೂ 100% ರಿಸಲ್ಟ್ ಬಂದಿಲ್ಲ, ಬಟ್ ದಿಸ್ ಇಸ್ ಎ ವೆರಿ ಇಂಪಾರ್ಟೆಂಟ್ ರಿಸಲ್ಟ್. ಪಿ ಕ್ಯೂ ಈಸ್ಗಳು ಆರ್ ಎಸ್ ಅಂತ ಯಾಕೆ ಬರೆದ್ರಿ? ನೀವು ಕಾರಣ ಕೊಡಬೇಕು. ಅಕಾರ್ಡಿಂಗ್ ಟು ದ ಆಕ್ಸಿಯಮ್ ನೀವು ಬರೀಬೇಕು ಬ್ರ್ಯಾಕೆಟಲ್ಲಿ, ಥಿಂಗ್ಸ್ ವಿಚ್ ಆರ್ equal to the same thing, things which are equal to the same thing are equal to one another. Okay, so ಇನ್ನೊಂದು ಪ್ರಾಬ್ಲಮ್ ಮುಗ್ದಿಲ್ಲ ಮಕ್ಕಳ. ಸೊ ಪಿ ಕ್ಯೂ ಈಸ್ ಈಕ್ವಲ್ ಟು ಆರ್ ಎಸ್ ಅಂತ ನಾವು ಪ್ರೂವ್ ಮಾಡಿದ್ವಿ. ಈಗ ನೆಕ್ಸ್ಟು ವಿಲ್ ಸ್ಟಾರ್ಟ್ ವಿತ್ ಪಿ ಕ್ಯೂ ಈಸ್ ಈಕ್ವಲ್ ಟು ಆರ್ ಎಸ್. ಈಗ ಪಿ ಕ್ಯೂ ಈಸ್ ಈಕ್ವಲ್ ಟು ಆರ್ ಎಸ್ ಅಂತ ನಾವು ಪ್ರೂವ್ ಮಾಡಿದ್ವಿ. ಹೌದಾ? ಓಕೆ, ಈಗೇನು ಮಾಡೋಣ ಗೊತ್ತಾ? ಆ್ಯಡ್ ಕ್ಯೂ ಆರ್, ಲೈನ್ ಸೆಗ್ಮೆಂಟ್ ಕ್ಯೂ ಆರ್ ಆನ್ ಬೋತ್ ಸೈಡ್ಸ್, both left hand side as well as right hand side.
ಓಕೆ, ಪಿ ಕ್ಯೂ ಪ್ಲಸ್ ಕ್ಯೂ ಆರ್. ಸೊ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನಾನು ಸೇಮ್ ಕ್ವಾಂಟಿಟಿ ಕ್ಯೂ ಆರ್ ಆ್ಯಡ್ ಮಾಡ್ತಾ ಇದ್ದೀನಿ, ರೈಟ್ ಹ್ಯಾಂಡ್ ಸೈಡ್ ಆರ್ ಎಸ್ ಪ್ಲಸ್ ಸೇಮ್ ಕ್ವಾಂಟಿಟಿ ಕ್ಯೂ ಆರ್ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಮಕ್ಕಳ ನೋಡಿ, ಆಲ್ರೆಡಿ ಪಿ ಕ್ಯೂ ಈಸ್ ಈಕ್ವಲ್ ಟು ಆರ್ ಎಸ್, ದೇ ಆರ್ ದಿ ಈಕ್ವಾಲಿಟೀಸ್, ದೇ ಆರ್ ಈಕ್ವಲ್. If I add the same quantity QR on both the sides according to the axiom, the sum must be equal. If equals are added to equals, then the sum, nodi idu sum alva idu, this is sum, idu sum, these two must be equal, these two must be equal. So ನೀವು ಇಲ್ಲಿ ಬರಿತೀರಾ, why these two, the sums are equal, why? Because according to the axiom ಬರಿತೀರಾ ನೀವು, if equals, equal quantities are added to equals, if equals are added to equals, added to equals, equals are added to equals, then the sums are also equal, then the sums are also equal, sums are also equal. ನೋಡಿ ಮಕ್ಕಳಾಗಲೇ ಬಂತು, ನಮಗೆ ಯಾವ ರಿಸಲ್ಟ್ ಬೇಕಿತ್ತೋ ಅದು ಬಂತು. ಹೇಗೆ ಸರ್? ದಯವಿಟ್ಟು ಚಿತ್ರ ನೋಡಿ, ಪಿ ಕ್ಯೂ ಪ್ಲಸ್ ಕ್ಯೂ ಆರ್. ನೋಡಿ ಪಿ ಕ್ಯೂ ಅಂತಂದರೆ ಈ ಲೈನ್ ಸೆಗ್ಮೆಂಟು ಮಕ್ಕಳ, ದಿಸ್ ಈಸ್ ದ ಲೈನ್ ಸೆಗ್ಮೆಂಟ್ ಪಿ ಕ್ಯೂ ಮತ್ತು ಕ್ಯೂ ಆರ್ ಇವೆರಡನ್ನು ಆ್ಯಡ್ ಮಾಡಿದರೆ ನಮಗೇನು ಸಿಗುತ್ತೆ? ಅಫ್ಕೋರ್ಸ್ ಪಿ ಆರ್ ಸಿಗುತ್ತೆ, ಹೌದಾ? ಪಿ ಆರ್ ಸಿಗುತ್ತೆ, ಈಸ್ ಈಕ್ವಲ್ ಟು ಬರ್ಕೊಳ್ಳಿ, ಆರ್ ಎಸ್ ಪ್ಲಸ್ ಕ್ಯೂ ಆರ್, ಅಂದರೆ ಕ್ಯೂ ಆರ್ ಮತ್ತು ಆರ್ ಎಸ್ ಇವರಿಬ್ಬರನ್ನು ಆ್ಯಡ್ ಮಾಡಿದರೆ ನಮಗೇನು ಸಿಗುತ್ತೆ? ಅಫ್ಕೋರ್ಸ್ ಕ್ಯೂ ಎಸ್. ಹೊತ್ತಾನೆ ನಮಗೆ ಇದೇ ತಾನೇ ರಿಸಲ್ಟ್ ಬೇಕಾಗಿದ್ದು, ಹೌದು. ಸೊ ಮಕ್ಕಳ, ದಿಸ್ ಈಸ್ ಹೌ ಬೈ ಯೂಸಿಂಗ್ ಆಕ್ಸಿಯಾಮ್ಸ್, ಈ ಪ್ರಾಬ್ಲಮಲ್ಲಿ ಎರಡು ಆಕ್ಸಿಯಾಮ್ಸ್ನ ಯೂಸ್ ಮಾಡಿ ನಾವು ಫೈನಲ್ ರಿಸಲ್ಟ್ಗೆ ಬಂದಿದ್ದೀವಿ.